ಪ್ರಾರ್ಥನೆಗಾಗಿ ನೇಮಿಸಲ್ಪಟ್ಟ ಪ್ರೀತಿಯ ದೇವಜನರೇ, ಮಳೆಗಾಗಿ ಮೊರೆ ಎನ್ನುವ ಈ ಪ್ರಾರ್ಥನೆಯ ಪ್ರಯತ್ನದಲ್ಲಿ ಈ 18ನೇ ದಿನದಂದು ನಮ್ಮ ರಾಜ್ಯದ ಗದಗ ಜಿಲ್ಲೆಗಾಗಿಯೂ ನಮ್ಮ ದೇಶದ ನಾಗಾಲ್ಯಾಂಡ್ ರಾಜ್ಯಕ್ಕಾಗಿಯೂ ನಮ್ಮನ್ನು ವಾಕ್ಯದೊಂದಿಗೆ ಉತ್ತೇಜಿಸಿ ಪ್ರಾರ್ಥಿಸುವುದಕ್ಕಾಗಿ ಜೀವಬುಗ್ಗೆ ಎಂಬ ಸೇವೆಯನ್ನು ಗದಗ್ನಲ್ಲಿ ನಡೆಸ್ತಿರುವಂಥ ರೆವರೆಂಡ್ ಡಾಕ್ಟರ್ ಸ್ಟೀವನ್ ಬನ್ನ ಅಯ್ಯನವರು ನಮ್ಮೊಂದಿಗೆ ಇದ್ದಾರೆ. ದೇವರ ಸೇವಕರು ನಮ್ಮೊಂದಿಗೆ ಅವರೊಂದಿಗೆ ಸೇರಿ ಪ್ರಾರ್ಥಿಸುವಂಥದ್ದು ನಮಗೆ ಎಷ್ಟೋ ದೊಡ್ಡ ಸೌಭಾಗ್ಯ. ಹಿರಿಯ ಸೇವಕರು ಅನೇಕ ಒಳ್ಳೊಳ್ಳೆಯ ಸಾಹಿತ್ಯ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಬೈಬಲ್ನ ಮೇಲೆ ಅವರು ಡಿಕ್ಷನರಿಗಳನ್ನು, ಅರ್ಥಕೋಶವನ್ನು ಅವರು ಬರೆದಿದ್ದಾರೆ ಮತ್ತು ಅನೇಕ ಒಳ್ಳೊಳ್ಳೆಯ ಬೋಧನೆಗಳನ್ನ, ವಿಶೇಷವಾಗಿ ಪ್ರಕಟಣೆ ಪುಸ್ತಕದ ಮೇಲೆ ಒಳ್ಳೆಯ ಪುಸ್ತಕವನ್ನು ಬರೆದಿದ್ದಾರೆ. ನಿಜವಾಗಲೂ ಬಹಳ ಮಹತ್ವವುಳ್ಳದು. ಅವರು ನಮ್ಮನ್ನು ಮುನ್ನಡೆಸೋದಕ್ಕೆ ಮೊದಲು ನಾವು ಒಂದು ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯೋಬನ ಪುಸ್ತಕ 36ನೇ ಅಧ್ಯಾಯ 26-31. ಯೋಬ 36, 26-31. ಆಹಾ, ದೇವರು ಮಹೋನ್ನತನಾಗಿದ್ದಾನೆ, ನಾವು ಆತನನ್ನು ಅರಿಯಲಾರೆವು. ಆತನ ವರ್ಷಗಳು ಅಸಂಖ್ಯವಾಗಿವೆ, ನೀರಿನ ಹನಿಗಳನ್ನು ಎಳೆದುಕೊಳ್ಳುವನು, ಅವು ತಿಳಿಮಳೆಯಾಗಿ ಆತನ ಮಂಜಿನಿಂದ ಉದುರುವವು. ಮೋಡಗಳು ಅದನ್ನು ಸುರಿಸಿ ಬಹುಜನರ ಮೇಲೆ ಚಿಮುಕಿಸುವವು. ಮೇಘಗಳ ಹಬ್ಬುಗೆಯನ್ನು, ಆತನ ಗುಡಾರಗಳಲ್ಲಿನ ಗರ್ಜನೆಗಳನ್ನು ಗ್ರಹಿಸಬಹುದೇ? ಇಗೋ, ತನ್ನ ಪ್ರಕಾಶವನ್ನು ಸುತ್ತಲೂ ಹರಡಿಕೊಂಡು ಅದನ್ನು ಜಲಸಮೂಹಗಳಿಂದ ಕವಿಸಿಕೊಳ್ಳುವನು. ಮೋಡಗಳ ಮುಖಾಂತರವಾಗಿಯೇ ಜನಾಂಗಗಳಿಗೆ ನ್ಯಾಯವನ್ನು ವಿಧಿಸಿ ಆಹಾರವನ್ನು ಧಾರಾಳವಾಗಿ ದಯಪಾಲಿಸುವನಷ್ಟೇ. ಈ ದೇವರ ವಾಕ್ಯಕ್ಕಾಗಿ ಸ್ತೋತ್ರ. ದೇವರ ಹೃದಯ ನಮಗಾಗಿ ಮಳೆಯನ್ನು ಕೊಡುವುದಕ್ಕಾಗಿ ಇದೆ ಎಂಬುದು ಈ ವಾಕ್ಯವು ನಮಗೆ ಸ್ಪಷ್ಟಪಡಿಸ್ತದೆ. ಈ ಸಮಯದಲ್ಲಿ ನಮ್ಮನ್ನು ವಾಕ್ಯದಲ್ಲಿ ಉತ್ತೇಜಿಸಿ ಪ್ರಾರ್ಥಿಸುವುದಕ್ಕಾಗಿ, ನಮ್ಮ ನಾಡಿನ ಮಳೆಯ ಕೊರತೆಯನ್ನು ನೀಗಿಸಿ ದೇವರು ನಮ್ಮನ್ನು ಬರ ಪರಿಸ್ಥಿತಿಯನ್ನು ತಪ್ಪಿಸುವಂತೆ ನಮ್ಮನ್ನು ವಾಕ್ಯದಲ್ಲಿ ನಾಡಿಸಿ ಪ್ರಾರ್ಥಿಸೋದಕ್ಕಾಗಿ ನಾನು ಪ್ರೀತಿಯ ದೇವರ ಸೇವಕರನ್ನು ಆಹ್ವಾನಿಸ್ತೇನೆ. ನಮಸ್ತೆ ಬನ್ನಿಯಾರೆ. ಥ್ಯಾಂಕ್ ಯು ಪಾಸ್ಟರ್ ಕ್ಯಾಲ್ವಿನ್. ಥ್ಯಾಂಕ್ ಯು. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ಈ ಪ್ರಾರ್ಥನೆಯ 18ನೇ ದಿನ. ದೇಶಕ್ಕಾಗಿ ಮಳೆ ದೇವರು ಅನುಗ್ರಹಿಸಲಿ ಎಂಬುದಾಗಿ ಒಂದು ಭಾರದಿಂದ, ಹಂಬಲದಿಂದ ಇದನ್ನು ಈಗಾಗಲೇ ಆರಂಭಿಸಿದ್ದಾರೆ. ಈ ಸಮಯದಲ್ಲಿ ಒಂದು ವಾಕ್ಯ ಭಾಗ ನಾವು ನೋಡಿಕೊಂಡು ಇವತ್ತಿಗೆ ದೇವರು ನಮಗೆ ಕೊಟ್ಟಿರುವಂಥ ಕೃಪೆಯನ್ನು ಜ್ಞಾಪಿಸಿಕೊಂಡು ನಾವು ಮುಂದೆ ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ. ಆಮೋಸನ ಗ್ರಂಥದಲ್ಲಿ, ಆಮೋಸನ ಗ್ರಂಥ 4ನೇ ಅಧ್ಯಾಯ 7ನೇ ವಾಕ್ಯ. ಸುಗ್ಗಿಗೆ 3 ತಿಂಗಳು ಕಳೆಯಬೇಕಾದಲು ನಿಮಗೆ ಮಳೆ ತಡೆದೆನು. ಒಂದು ಊರಿನ ಮೇಲೆ ಮಳೆಯಾಗುವಂತೆಯೂ ಇನ್ನೊಂದು ಊರಿನ ಮೇಲೆ ಮಳೆಯಾಗದಂತೆಯೂ ಮಾಡಿದೆನು. ಒಬ್ಬನ ಹೊಲದಲ್ಲಿ ಮಳೆಯಾಯಿತು, ಮಳೆಯಾಗದ ಹೊಲವು ಬಾಡಿ ಹೋಯಿತು. 2-3 ಊರಿನವರು ನೀರು ಕುಡಿಯುವುದಕ್ಕೆ ಮತ್ತೊಂದು ಊರಿಗೆ ಬಳಲುತ್ತಾ ಹೋಗುತ್ತಿದ್ದರು. ಬಾಯಾರಿಕೆ ತೀರಲಿಲ್ಲ. ಹೀಗೂ ನೀವು ನನ್ನ ಕಡೆಗೆ ತಿರುಗಲಿಲ್ಲ ಎಂದು ಯೆಹೋವನು ನುಡಿಯುತ್ತಾನೆ. ಪ್ರಿಯರೇ, ದೇವರು ಆಕಾಶ ಮಂಡಲವನ್ನು ಸೃಷ್ಟಿಸಿದಾತನು, ಬಾಯಿ ಮಾತಿನಿಂದ ಸೃಷ್ಟಿಸಿದಾತನು ಮತ್ತು ಆತನು ಕಾಲ ಕಾಲಕ್ಕೆ ಸರಿಯಾಗಿ ಮಳೆಯನ್ನು ಕಳಿಸುವ ವಾಗ್ದಾನ ಮಾಡಿದರೂ ಕೂಡ ಆತನೇನು ಹೇಳ್ತಾನೆ, ಯಾವಾಗ ನೀವು ನನಗೆ ವಿರುದ್ಧವಾಗಿ ಜೀವಿಸುತ್ತೀರೋ ಆಗ ನಾನು ಮಳೆಯನ್ನು ತಡೆದು ಬಿಡ್ತೇನೆ ಅಂತ ಹೇಳ್ತಾನೆ. ಯೆರೆಮೀಯ 3ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಇಸ್ರಾಯೇಲಿನ ಪಾಪದ ನಿಮಿತ್ತವಾಗಿ ದೇವರು ಮಳೆಯನ್ನು ತಡೆದನು ಅಂತ ಹೇಳ್ತಾನೆ. ನಿರ್ದಿಷ್ಟವಾಗಿ ಹೇಳ್ತಾನೆ, ಇಸ್ರಾಯೇಲು ಪಾಪ ಮಾಡಿದ್ದರಿಂದ ದೇವರು ಇಸ್ರಾಯೇಲಿನ ಮೇಲೆ ಮಳೆ ಬರದಂತೆ ಮಾಡಿದನು ಅಂತ. ಅಹಾಬ ಅರಸನ ಕಾಲದಲ್ಲಿ ಕೂಡ
1 ಅರಸು 18ನೇ ಅಧ್ಯಾಯ 41ರಿಂದ 45 ವಾಕ್ಯಗಳಲ್ಲಿ ನಾವು ನೋಡುವಾಗ, ಆ ಕಾಲದ ಜನರು ದೇವರಿಗೆ ವಿರುದ್ಧವಾಗಿ ಜೀವಿಸುತ್ತಿರುವಾಗ ಎಲಿಯನು ಬಂದು ಅವರನ್ನು ಎಚ್ಚರಿಸಿ, ಯೆಹೋವನು ಇಂತೆನ್ನುತ್ತಾನೆ, ಇಂದಿನಿಂದ ನಾನು ಹೇಳುವ ತನಕ ಮಳೆ ಬರುವುದಿಲ್ಲ ಅಂತ ಹೇಳಿ ಅಹಾಬನನ್ನು ಎಚ್ಚರಿಸಿ ಹೋಗ್ತಾನೆ. 3.5 ವರ್ಷದವರೆಗೆ ಮಳೆ ಬರಲಿಲ್ಲ. ಆಗ ತಿರುಗಿ ದೇವರು ಕಳಿಸಿಕೊಡ್ತಾನೆ. ಎಲಿಯನನ್ನು ದೇವರು ಕಳಿಸಿಕೊಟ್ಟು, ಈಗ ಹೋಗು ಅಹಾಬನಿಗೆ ತಿರುಗಿ ಹೇಳು, ಸತ್ಯ ದೇವರು ಯಾರು, ಬಾಳನೋ ಅಥವಾ ಸತ್ಯ ದೇವರು ಯೆಹೋವನೋ? ಯಾರು ಮಳೆ ಕಳಿಸ್ತಾರೆ ಅಂತ ಈಗ ದೇವರೇ ಒಂದು ಆಹ್ವಾನ ಕೊಡ್ತಾನೆ, ಅಥವಾ ಪಂಥಾಹ್ವಾನ ಮಾಡ್ತಾನೆ, ಚಾಲೆಂಜ್ ಮಾಡ್ತಾನೆ. ಜನರು ಬರ್ತಾರೆ, ಅವರು ಬೆಳಗ್ಗಿನಿಂದ ಮಧ್ಯಾಹ್ನದವರೆಗೆ ಬೇಡಿಕೊಳ್ತಾರೆ, ಬಾಳನನ್ನು ಬೇಡಿಕೊಳ್ತಾರೆ. 3 ಗಂಟೆ ತನಕ ಏನಾಗುವುದಿಲ್ಲ. ಅದು ಸಂಧ್ಯಾ ನೈವೇದ್ಯದ ಸಮಯ. ಇಸ್ರಾಯೇಲರು 3 ಗಂಟೆ ಸುಮಾರಿಗೆ ಸಂಧ್ಯಾ ನೈವೇದ್ಯವನ್ನು ಮಾಡುವಂಥ ಸಮಯ. ಅದು ದೇವರ ಸಮಯದಲ್ಲಿ ಆತನು ಸರಿಯಾಗಿ ಬಂದು ಯಜ್ಞವೇದಿಯನ್ನು ಕಟ್ಟಿಸಿ ಅದರ ಮೇಲೆ ಹೋರಿಗಳನ್ನು ಕಡಿದು ಪ್ರಾರ್ಥನೆ ಮಾಡ್ತಾನೆ. ದೇವರು ಆಕಾಶದಿಂದ ಕೆಲವೇ ನಿಮಿಷಗಳಲ್ಲಿ, ಅವನ ಪ್ರಾರ್ಥನೆ ಭಾಳ ಚಿಕ್ಕದಿದೆ, ಬೇಡಿಕೊಳ್ಳುವಾಗ ಆಕಾಶದಿಂದ ಬೆಂಕಿಯನ್ನು ಕಳಿಸ್ತಾನೆ. ಬೆಂಕಿಯನ್ನು ಕಳುಹಿಸಿ ಆ ಯಜ್ಞ ಮಾಂಸಗಳನ್ನು ದಹಿಸಿಬಿಡ್ತದೆ. ಆನಂತರ ಅಹಾಬನಿಗೆ ಹೇಳ್ತಾನೆ, ನೀನು ಬೇಗನೆ ರಥವನ್ನು ತೆಗೆದುಕೊಂಡು ಹೋಗು, ಯಾಕಂದರೆ ಈಗ ಮಳೆ ಬರಲಿಕ್ಕಿದೆ ಅಂತ. ಏನೂ ಇರೋದಿಲ್ಲ, ಆಕಾಶದಲ್ಲಿ ಏನೂ ಇರೋದಿಲ್ಲ, ಇನ್ನು ಮಳೆ ಬರ್ತದೆ, ಮಳೆಯ ಶಬ್ದ ಕೇಳ್ತಾ ಇದ್ದೀನಿ ನಾನು ಅಂತ ಹೇಳ್ತಾನೆ. ಕೆಲವೇ ನಿಮಿಷದಲ್ಲಿ ಮೋಡಗಳು ಬಂದು ದೊಡ್ಡ ಮಳೆ ಆಗ್ತದೆ. ನಾವು ಸೇವಿಸುವ ದೇವರು ಭಾಳ ಅದ್ಭುತ ಸ್ವರೂಪನಾದ ದೇವರು. ಏನು ಇಲ್ಲದ ಆಕಾಶದಲ್ಲಿ ಒಂದು ಅಂಗೈಯಷ್ಟು ಮೋಡವನ್ನು ಕಳಿಸಿ ಆನಂತರ ಇಡೀ ದೇಶವನ್ನು ಆ ಮೋಡ ತುಂಬಿಕೊಂಡು ದೊಡ್ಡ ಮಳೆಯಾಗುವಂತೆ ಮಾಡಿದಂಥ ದೇವರು ಇವತ್ತಿಗೂ ಮಾಡಬಲ್ಲನು. ಆದ್ದರಿಂದ ದೇವರು ಹೀಗೆ ಹೇಳ್ತಾನೆ, 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ನನ್ನ ಕಡೆಗೆ ತಿರುಗಿಕೊಳ್ಳುವುದಾಗಿದ್ದರೆ ನಾನು ಆಕಾಶದಿಂದ ಮಳೆಯನ್ನು ಸುರಿಸ್ತೇನೆ ಅಂತ. ಇವತ್ತು ಪ್ರಿಯರೇ, ಲೋಕದಲ್ಲಿ ಅನೇಕ ಕಡೆಗಳಲ್ಲಿ, ನಮ್ಮ ದೇಶ ಮಾತ್ರವಲ್ಲ, ಜಗತ್ತಿನ ಅನೇಕ ಕಡೆಗಳಲ್ಲಿ ಜನರು ದೇವರಿಗೆ ದ್ರೋಹಿಗಳಾಗಿ ಜೀವಿಸ್ತಾ ಇದ್ದಾರೆ. ದೇವರಲ್ಲದವುಗಳನ್ನು ಪೂಜಿಸ್ತಾ ಇದ್ದಾರೆ. ತಮ್ಮ ಕೈಯಿಂದ ಸೃಷ್ಟಿ ಮಾಡ್ಕೊಳ್ತಾರೆ, ಇವತ್ತು ನಾಳೆ ಹೋಗಿ ಅದಕ್ಕೆ ಅಡ್ಡ ಬೀಳ್ತಾರೆ. ಇಂಥ ಒಂದು ಸ್ಥಿತಿ ಲೋಕದ ಅನೇಕ ಕಡೆಗಳಲ್ಲಿದೆ. ಹೀಗಿರುವಾಗ ದೇವರು ತನ್ನನ್ನು ಜನರು ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ಇಷ್ಟಪಡ್ತಾನೆ. ಆದ್ದರಿಂದ ಆತನು ವಾಗ್ದಾನ ಮಾಡ್ತಾನೆ, ನನ್ನ ವಾಕ್ಯಗಳು ಅದು ಹೇಗೆ ಮಳೆ ಸುರಿಸದೆ ಹಿಂತಿರುಗುವುದಿಲ್ಲವೋ ಆ ರೀತಿ ನನ್ನ ವಾಕ್ಯ ತನ್ನ ಕಾರ್ಯವನ್ನು ನೆರವೇರಿಸದೆ ಹಿಂತಿರುಗುವುದಿಲ್ಲ ಎಂಬುದಾಗಿ ಯೆಶಾಯ 55ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ದೇವರು ವಾಗ್ದಾನ ಮಾಡ್ತಾನೆ. ಅದಕ್ಕೆ ಎಲಿಯನ ಕುರಿತಾಗಿ ಯಾಕೋಬನು ಹೀಗೆ ಬರೀತಾನೆ, 5ನೇ ಅಧ್ಯಾಯ 17ರಿಂದ 18ರಲ್ಲಿ, ಎಲಿಯನು ನಮ್ಮಂತೆ ಮನುಷ್ಯನಾಗಿದ್ದನು. ಅವನು ಪ್ರಾರ್ಥನೆ ಮಾಡಿದಾಗ 3 ವರ್ಷ 6 ತಿಂಗಳು ಮಳೆ ಬರಲಿಲ್ಲ. ಯಾಕಂದರೆ ದೇವ ಜನರು ದ್ರೋಹಿಗಳಾಗಿದ್ದರು, ಆದ್ದರಿಂದ ಅವರನ್ನು ಶಿಕ್ಷಿಸುವುದಕ್ಕಾಗಿ ಮಳೆ ಬರಲಿಲ್ಲ. ಇದು ಬೈಬಲ್ ಪ್ರಕಾರವಾಗಿ ಯಾವಾಗ ಇಸ್ರಾಯೇಲು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುತ್ತಿತ್ತೋ ಆ ಸಮಯದಲ್ಲಿ ಮಳೆ ಬರ್ತಿರಲಿಲ್ಲ. ನನ್ನ ಹತ್ರ ಒಂದಿಬ್ಬರು ಬಂದಿದ್ದರು. ಒಂದು ಸಾರಿ ಒಬ್ಬರು ಬಂದು, ನಮ್ಮ ಊರಿಗೆ ಮಳೆ ಆಗ್ತಾ ಇಲ್ಲ, ನಮ್ಮ ಹೊಲಕ್ಕೂ ಮಳೆ ಆಗ್ತಾ ಇಲ್ಲ, ಪ್ರಾರ್ಥನೆ ಮಾಡಿರಿ ಅಂತ. ಅವರಿಬ್ಬರು ಗಂಡ ಹೆಂಡತಿಗಾಗಿ ಪ್ರಾರ್ಥನೆ ಮಾಡುವಾಗ ಅವರಿಬ್ಬರು ದುರಾತ್ಮ ಪೀಡಿತರಾಗಿದ್ದರು. ಮತ್ತು ಅವರು ಕ್ರೈಸ್ತರ ಹೆಸರು ಇಟ್ಕೊಂಡಿದ್ದರು, ಆದರೆ ಅವರು ಕ್ರೈಸ್ತರಂತ ಜೀವಿಸ್ತಿರಲಿಲ್ಲ. ಅವರಿಬ್ಬರಿಗಾಗಿ ಪ್ರಾರ್ಥನೆ ಮಾಡುವಾಗ ಅವರಲ್ಲಿರುವಂಥ ದುಷ್ಟ ಶಕ್ತಿಗಳನ್ನು ಯೇಸು ಕ್ರಿಸ್ತನು ಹೊಡೆದು ಹಾಕಿದನು, ಬಿಡುಗಡೆ ಹೊಂದಿದರು. ಆನಂತರ ಅವರು ತಮ್ಮ ಹೊಲಕ್ಕೋಸ್ಕರ ಪ್ರಾರ್ಥನೆ ಮಾಡೋದಕ್ಕಾಗಿ ಕೇಳಿಕೊಂಡರು. ಅವ್ರ ಹೊಲಕ್ಕಾಗಿ ನಾನು ಪ್ರಾರ್ಥನೆ ಮಾಡಿದ್ದೆ. ದೇವ್ರ ಕೃಪೆಯಿಂದ ಅವರು ಮರು ವರ್ಷದಲ್ಲಿ ಬಂದು, ಎಲ್ಲ ಹೊಲಗಳಿಗೆ ಸರಿಯಾಗಿ ಮಳೆ ಆಗಿಲ್ಲ, ನಮ್ಮ ಹೊಲಕ್ಕೆ ಚೆನ್ನಾಗಿ ಮಳೆಯಾಗಿದೆ, ನಮ್ಮ ಬೆಳೆಯನ್ನು ನೋಡುವುದಕ್ಕೆ ಜನ ಬಂದು ನೋಡ್ತಾ ಇದ್ದಾರಂತ. ಇದು ಹಿರೇಬನ್ನಿಮಟ್ಟಿ ಅನ್ನುವಂಥ ಒಂದು ಊರಿನಿಂದ ಬಂದಂಥವರು.
ಇನ್ನೊಂದು ಊರು ಬೆಳ್ಳಟ್ಟಿ ಅನ್ನುವಂಥ ಊರಿನಿಂದಲೂ ಕೂಡ ಒಬ್ಬರು ಬಂದು ಅದೇ ರೀತಿಯಲ್ಲಿ ಹೇಳಿದರು, ನಮ್ಮ ಊರಿಗೆ ಸರಿಯಾಗಿ ಮಳೆ ಆಗ್ತಾ ಇಲ್ಲ ಅಂತ. ಅಲ್ಲಿ ನಾನು ಸುಮಾರು 4.5 ವರ್ಷ ನಾನು ಒಂದು ಇಕ್ಕಟ್ಟಾದ ಒಂದು ಮಾರ್ಗದಲ್ಲಿ ಸ್ಕೂಟರ್ ಮೇಲೆ ಹೋಗಿ ಸೇವೆ ಮಾಡಿ ಬರ್ತಾ ಇದ್ದೆ. ಅವರು ಹಾಗೆ ಹೇಳಿದಾಗ, ನಾನು ಹಾಗೆ ಪ್ರಾರ್ಥನೆ ಮಾಡಿದಾಗ ದೇವರು ಆ ಊರಿಗೆ ಮಳೆಯನ್ನು ಕೊಡುವುದಕ್ಕೆ ಆರಂಭ ಮಾಡಿದನು. ಮತ್ತು ಈಗ ಆ ಮಾರ್ಗದಲ್ಲಿ ಹೋಗುವಾಗ ಗುಡ್ಡಗಳು ಮತ್ತು ದಾರಿಯಲ್ಲಿ ಕಾಣುವಂಥ ಎಲ್ಲ ಸ್ಥಳಗಳು ಹಸಿರಾಗಿ ಕಾಣ್ತಾ ಇವೆ. ದೇವನಾಮಕ್ಕೆ ಸ್ತೋತ್ರ. ಅವರು ಬಂದು ಹೇಳಿದರು, ನಮ್ಮ ಹೊಲದಲ್ಲಿ ನಾವು ಬೋರ್ವೆಲ್ ಹಾಕಿಸಿದ್ರು ಕೂಡ ನಮಗೆ ಎಲ್ಲರಿಗಿಂತಲೂ ಹೆಚ್ಚು ನೀರು ಬಂದಿದೆ. ಪಕ್ಕದಲ್ಲಿ 3 ಬೋರ್ವೆಲ್ ಹಾಕಿದರೂ ಕೂಡ ಅವರಿಗೆ ನೀರು ಬಂದಿಲ್ಲ. ನಿಮಗೆ ಹೇಗೆ ಬಂತು ಅಂತ ಕೇಳ್ತಾ ಇದ್ದಾರೆ ಅವರು. ಅದು ಜೀವಿಸುವ ದೇವರು, ನಾವು ಪ್ರಾರ್ಥಿಸುವ ದೇವರು ಸತ್ಯ ದೇವರಾಗಿದ್ದಾನೆ. ಆತನು ಅದ್ಭುತಗಳನ್ನು ಮಾಡುವ ದೇವರು. ಎಲ್ಲಿ ಏನೂ ಆಗುವುದಿಲ್ಲ ಅಂತ ಜನರು ಹೇಳ್ಕೊಳ್ತಾರೆ, ಅಲ್ಲಿ ಎಲ್ಲವನ್ನು ಮಾಡಲು ಶಕ್ತನಾಗಿರುವ ದೇವರನ್ನು ನಾವು ಆರಾಧಿಸ್ತಾ ಇದ್ದೇವೆ. ಜೀವ ಸ್ವರೂಪನಾದ ದೇವರು ಕರ್ತನಾದ ಯೇಸು ಇವತ್ತು ಅದನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಆದ್ದರಿಂದ ಜಕರ್ಯ 10ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಮಳೆಯಾಗುವಂತೆ ಹಿಂಗಾರಿನಲ್ಲಿ ಯೆಹೋವನನ್ನು ಬೇಡಿಕೊಳ್ಳಿರಿ ಅಂತ ಹೇಳ್ತಾನೆ. ಮಳೆಯಾಗುವಂತೆ ಬೇಡಿಕೊಳ್ಬೇಕಂತೆ. ಏನೋ ಬರ್ತದೆ ಬಿಡು ಅಂತ ಅಲ್ಲ, ಮಳೆಯನ್ನು ಕಳಿಸುವಂಥ ದೇವರನ್ನು ಕೂಡ ನಾವು ಬೇಡಿಕೊಳ್ಳಬೇಕು ಎಂಬುದಾಗಿ ಕೂಡ ಆತನೇ ನಮಗೆ ಅಪ್ಪಣೆ ಕೊಡ್ತಾನೆ. ಆದ್ದರಿಂದ ಈ ಮಳೆ ಅನ್ನುವಂಥದ್ದು ಮನುಷ್ಯನ ಜೀವಿತಕ್ಕೆ ಮಾತ್ರವಲ್ಲ, ಪ್ರಾಣಿ ಸಂಕುಲಕ್ಕೂ ಪಕ್ಷಿಗಳಿಗೂ ಎಷ್ಟು ಅವಶ್ಯವೋ ಅಷ್ಟು ನಾವು ಬದುಕಬೇಕಾದರೆ ನಮಗೆ ನೀರಿನ ಅವಶ್ಯಕತೆ ಇದೆ. ಈ ನೀರು ನಮಗೆ ಬಾರದಿದ್ದರೆ ನಾವು ನೀರಿಲ್ಲದೆ ಸತ್ತು ಹೋಗ್ತೇವೆ. ಹೀಗಿರುವಾಗ ನಾವು ದೇವರನ್ನು ಬೇಡಿಕೊಂಡ್ರೆ ಆತನು ಕಾಲಕ್ಕೆ ಸರಿಯಾಗಿ ಮಳೆಯನ್ನು ಕಳಿಸ್ತೇನೆ ಎಂಬುದಾಗಿ ಆತನು ಅರಸನಾದ ಸೊಲೊಮೋನನಿಗೆ ವಾಗ್ದಾನ ಮಾಡಿದಂತೆ ನಮಗೂ ಕೂಡ ವಾಗ್ದಾನ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಆದ್ದರಿಂದ ಪ್ರಿಯರೇ, ಇವತ್ತು ಮಳೆ ಬರಲಿಲ್ಲ ಅಂಥೇಳಿ ಚಿಂತೆ ಮಾಡಿಕೊಂಡು ನಾವು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಕ್ಕಿಂತಲೂ, ಅದಕ್ಕಾಗಿ ಯೋಜನೆಗಳನ್ನು ಮಾಡುವುದಕ್ಕಿಂತಲೂ ಕ್ಲೌಡ್ ಸೀಡಿಂಗ್ ಅಂತ ಮಾಡ್ತಾರೆ. ಮೋಡಗಳು ಬಂದ ಮೇಲೆ ಅದರ ಮೇಲೆ ಹೋಗಿ ಕೆಲವು ಕೆಮಿಕಲ್ಸ್ಗಳನ್ನು ಹಾಕಿ ಕೃತ್ರಿಮ ಮಳೆಯನ್ನು ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಇದು ಮಾನವ ಪ್ರಯತ್ನ. ಆದರೆ ನಾವು ದೇವರ ಸನ್ನಿಧಿಯಲ್ಲಿ ಮೊಣಕಾಲೂರಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು, ನಮ್ಮ ದ್ರೋಹಗಳನ್ನು ಒಪ್ಪಿಕೊಂಡು ನಾವು ದೇವರ ಕಡೆಗೆ ತಿರುಗಿಕೊಂಡು, ದೇವರೇ ನಮ್ಮನ್ನು ಕ್ಷಮಿಸು, ನಾವು ನಿನಗೆ ವಿರುದ್ಧವಾಗಿ ನಾವು ಪಾಪ ಮಾಡಿದ್ದೇವೆ, ದೇವರಲ್ಲದವುಗಳಿಗೆ ಅಡ್ಡ ಬಿದ್ದಿದ್ದೇವೆ, ದೇವರಲ್ಲದವುಗಳನ್ನು ನಾವು ಪ್ರಾರ್ಥಿಸಿದ್ದೇವೆ, ಜೀವಸ್ವರೂಪನಾದ ನಿನ್ನನ್ನು ನಮಗೆ ಪ್ರಕಟಿಸಿಕೋ. ನೀನು 2000 ವರ್ಷಗಳ ಹಿಂದೆ ನಿನ್ನನ್ನು ಪ್ರಕಟಿಸಿಕೊಳ್ಳುವುದಕ್ಕಾಗಿ ಬಂದು, ಆದರೆ ಲೋಕದ ಜನರು ನಿನ್ನನ್ನು ಹಿಂಸಿಸಿ ಕೊಂದು ಹಾಕಿದರು. ಯೇಸುವೆ, ನೀನು ಎಲ್ಲರಿಗೂ ಒಳ್ಳೆಯದನ್ನು ಮಾಡಿದಿರಿ. ನೀನು ಕುರುಡರನ್ನು ಸ್ವಸ್ಥ ಮಾಡಿದ್ರಿ, ಕುಂಟರಿಗೆ ಕಾಲು ಕೊಟ್ರಿ, ಸತ್ತವರನ್ನು ಎಬ್ಬಿಸಿದಿರಿ. ಆದರೂ ಲೋಕ ನಿಮ್ಮನ್ನು ಅರಿಯಲಿಲ್ಲ. ಇವತ್ತು ಕರ್ತನೆ, ನೀವು ಮರಣವನ್ನು ಜಯಿಸಿ ಎದ್ದು ಬಂದಿದ್ದೀರಿ. ಜೀವಿತನಾಗಿ ಎದ್ದು ಬಂದದರಿಂದ ನಂಬುವ ಪ್ರತಿಯೊಬ್ಬನನ್ನು ರಕ್ಷಿಸುವುದಕ್ಕೆ ಶಕ್ತರಾಗಿದ್ದೀರಿ. ನಿಮ್ಮ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸು, ನನ್ನ ಪಾಪವನ್ನು ಪರಿಹರಿಸು ಯೇಸುವೆ ಅಂತ ನಾವು ವೈಯಕ್ತಿಕವಾಗಿ ನಮ್ಮ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡುವುದಾಗಿದ್ದರೆ, ಖಂಡಿತವಾಗಿ ನಿನ್ನ ಸಮಸ್ಯೆ, ನಿನ್ನ ಹೊಲದ ಸಮಸ್ಯೆ, ನಿನ್ನ ತೋಟದ ಸಮಸ್ಯೆ, ನಿನ್ನ ಊರಿನ ಸಮಸ್ಯೆ, ನಿನ್ನ ದೇಶದ ಸಮಸ್ಯೆಯನ್ನು ಕೂಡ ಯೇಸು ಕ್ರಿಸ್ತನು ಪರಿಹರಿಸಬಲ್ಲನು. ದೇವರ ನಾಮಕ್ಕೆ ಸ್ತೋತ್ರ. ಈ ರೀತಿಯಲ್ಲಿ ಆತನು ಮಾಡಿ ತನ್ನ ನಾಮವನ್ನು ಮಹಿಮೆ ಪಡಿಸಿಕೊಳ್ಳಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಜಿಲ್ಲೆಯ ಆಶೀರ್ವಾದಕ್ಕೋಸ್ಕರ, ಗದಗ ಜಿಲ್ಲೆಯ ಆಶೀರ್ವಾದಕ್ಕೋಸ್ಕರ ನಾವು ಪ್ರಾರ್ಥಿಸೋಣ. ದೇವರೇ, ಗದಗ ಜಿಲ್ಲೆಯ ಪ್ರತಿಯೊಂದೊಂದು ಹಳ್ಳಿಗಳನ್ನು ನೀನು ಕರುಣಿಸಬೇಕಾಗಿ ಬೇಡ್ತಾ ಇದ್ದೇವೆ. ಯಾವ ಯಾವ ಭಾಗದಲ್ಲಿ ಕರ್ತನೆ ಸರಿಯಾಗಿ ಮಳೆ ಆಗ್ತಾ ಇಲ್ಲವೋ ಆ ಸ್ಥಳದಲ್ಲಿ ಕರ್ತನೆ ನೀನು ಮೋಡಗಳನ್ನು ಕಳುಹಿಸು ಮತ್ತು ಒಳ್ಳೆಯ ಮಳೆಯನ್ನು ಅನುಗ್ರಹಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಗದಗ ಮಾತ್ರವಲ್ಲ ಕರ್ತನೆ, ನಾವು ನಾಗಾಲ್ಯಾಂಡ್ ರಾಜ್ಯಕ್ಕೋಸ್ಕರ ಕೂಡ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ನಾರ್ತ್ ಈಸ್ಟ್ನ ಎಲ್ಲ ಸ್ಥಳಗಳಲ್ಲಿ ಕರ್ತನೆ ನೀರಿನ ಕೊರತೆ ಇರುವಂಥ ಭಾಗಗಳಲ್ಲಿ, ಅದರಲ್ಲಿ ವಿಶೇಷವಾಗಿ
ಕರ್ತನೆ, ಈಗಾಗಲೇ ನಾವು ಪ್ರಾರ್ಥಿಸಿದಂತೆ ನೀನು ಕರುಣಿಸಿ ತಂದೆ ಆ ಭಾಗಕ್ಕೆ ಮಳೆಯನ್ನು ಕಳಿಸು. ಗದಗ ಭಾಗಕ್ಕೆ ಕಳಿಸುವಂತೆ ನಾಗಾಲ್ಯಾಂಡ್ಗೂ ಕೂಡ ನೀನು ಕಳಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಜಿಲ್ಲೆಯ ಪ್ರತಿಯೊಂದೊಂದು ಅಗತ್ಯತೆಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅದರಲ್ಲಿ ವಿಶೇಷವಾಗಿ ಮಳೆಯ ಒಂದು ಅಗತ್ಯತೆ ಉಂಟು ಸ್ವಾಮಿ. ಸಾಕಷ್ಟು ಮಳೆ ಆಗ್ತಾ ಇಲ್ಲ, ದಯವಿಟ್ಟು ಮಳೆಯನ್ನು ಕಳಿಸು. ಹಾಗೂ ಮುಂದೆ ಯಾವುದೇ ರೀತಿಯ ಬರದ ಸ್ಥಿತಿ ಬರದಂತೆ ಕರ್ತನೆ, ನಿನ್ನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥಿಸುವ ನಿನ್ನ ಮಕ್ಕಳಿಗೆ ಸುಭಿಕ್ಷ ಕಾಲವನ್ನು ಅನುಗ್ರಹಿಸೆಂಬುದಾಗಿ ಪ್ರಾರ್ಥಿಸ್ತೇವೆ. ಪ್ರತಿಯೊಂದು ಬೆಳೆಗೆ ತಕ್ಕ ಮಳೆಯನ್ನು ಕಳಿಸು ಸ್ವಾಮಿ. ಮತ್ತು ಪ್ರತಿಯೊಂದು ಕೃಷಿ ಚಟುವಟಿಕೆಗಳು ತೀವ್ರಗೊಳ್ಳುವ ಹಾಗೆ ನೀನು ಕೃಪೆ ಕೊಡಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಜಿಲ್ಲೆಯ ದೊಡ್ಡ ಮತ್ತು ಸಣ್ಣ ನೀರಾವರಿ ವ್ಯವಸ್ಥೆಗಳು ಉತ್ತಮ ಸ್ಥಿತಿಗೆ ಊರ್ಜಿತಗೊಳ್ಳಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲೆಲ್ಲಿ ಯೋಜನೆಗಳನ್ನು ಮಾಡಿ ಚಿಕ್ಕ ನೀರಾವರಿ ದೊಡ್ಡ ಯೋಜನೆಗಳನ್ನು ಮಾಡಿದ್ದಾರೋ ಅವುಗಳ ಮೇಲೆ ನಿನ್ನ ಆಶೀರ್ವಾದವಿರಲಿ ಎಂಬುದಾಗಿ ಬೇಡ್ತೇವೆ. ಮತ್ತು ಜಾನುವಾರುಗಳಿಗೆ ಯಾವುದೇ ನೀರಿನ ಕೊರತೆ ಉಂಟಾಗದ ಹಾಗೆ ಕರ್ತನೆ, ಪ್ರತಿಯೊಂದೊಂದು ಕೆರೆ ಹಳ್ಳಗಳಿಗೆ, ಪ್ರತಿಯೊಂದು ನದಿಗೆ, ಬಾವಿಗಳಿಗೆ ಬೇಕಾದಷ್ಟು ನೀರನ್ನು ಅನುಗ್ರಹಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಮತ್ತು ಅತಿವೃಷ್ಟಿ ಬೆಳೆ ಹಾನಿ ಆಗದ ಹಾಗೆ, ಕೆಲವು ಕಡೆಗಳಲ್ಲಿ ಅತಿವೃಷ್ಟಿಯಾಗಿ ಬೆಳೆ ಹಾನಿ ಆಗಿವೆ, ಆಗದಂತೆ ಕರ್ತನೆ ನೀನು ತಕ್ಕ ಮಳೆಯನ್ನು ಅನುಗ್ರಹಿಸಬೇಕಾಗಿ ಬೇಡ್ತೇವೆ. ಮತ್ತು ಪ್ರಾಣ ಹಾನಿಯಿಂದ ಜನರ ಜೀವಗಳನ್ನು ಕಾಪಾಡಬೇಕೆಂಬುದಾಗಿ ಬೇಡ್ತೇವೆ. ಹಾಗೂ ಕರ್ತನೆ, ಕೆಲವು ಕಡೆಗಳಲ್ಲಿ ಮಳೆ ಒಂದು ಅತಿಯಾದಂಥ ಒಂದು ಸ್ಥಿತಿಯಲ್ಲಿ ಕೆಲವು ಸಾಂಕ್ರಾಮಿಕ ರೋಗಗಳು ಹಬ್ಬುತ್ತವೆ. ಅಂಥ ಸಾಂಕ್ರಾಮಿಕ ರೋಗಗಳಿಂದ ಜನರನ್ನು ನೀನು ತಪ್ಪಿಸಿ ಕಾಪಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಾನಾ ವಿಧವಾದಂಥ ಉತ್ಪಾದನೆಗಳನ್ನು ನೀನು ಆಶೀರ್ವದಿಸಿ ಹೊಲಕ್ಕೆ ಸಾಕಷ್ಟು ಬೆಳೆ ಬರಲಿಕ್ಕಾಗುವಂತೆಯೂ ಮತ್ತು ಬೆಳೆ ಸಮೃದ್ಧಿಯಿಂದಾಗಿ ಯಾವುದೇ ವಿಧದಲ್ಲಿ ಕರ್ತನೆ ಆಹಾರ ಧಾನ್ಯಗಳ ಬೆಲೆ ಏರದಂತೆ ಎಲ್ಲವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತು ಬೆಲೆಯನ್ನು ಕಡಿಮೆ ಕೂಡ ಮಾಡುವಂತೆ ನೀನು ಹೇರಳವಾದಂತಹ ಬೆಳೆಯನ್ನು ಅನುಗ್ರಹಿಸಿಕೊಡಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಮತ್ತು ಕರ್ತನೆ, ನಿನ್ನ ಕೃಪೆ ಮತ್ತು ರಕ್ಷಣೆಯನ್ನು ಅತ್ಯಧಿಕವಾಗಿ ನಿನ್ನ ಜನರಾದಂಥ ನಮ್ಮ ಮೇಲೆ ಸುರಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ನಿನ್ನನ್ನು ನಂಬಿ ನಿನ್ನನ್ನು ಬೇಡಿಕೊಳ್ಳುವಂಥ ಎಲ್ಲ ದೇವಜನರಿಗೋಸ್ಕರ ಪ್ರಾರ್ಥಿಸ್ತೇವೆ. ಪ್ರಿಯ ಕರ್ತನೆ, ನೀನು ಪ್ರಾರ್ಥನೆಗಳನ್ನು ಕೇಳುವ ದೇವರು, ಸತ್ಯ ದೇವರು, ಜೀವ ಸ್ವರೂಪನಾದ ದೇವರಾಗಿರುವುದರಿಂದ ನಾವು ನಿನ್ನ ಬಳಿಗೆ ಬಂದಿದ್ದೇವೆ ಸ್ವಾಮಿ. ನೀನು ಕಲ್ಲು ಕಟ್ಟಿಗೆ ಇಲ್ಲವೇ ಯಾವುದೇ ಲೋಹದಿಂದ ಮಾಡಿದಂಥ ದೇವರಲ್ಲ, ಜೀವ ಸ್ವರೂಪನಾದ ದೇವರು. ನೀನು ನಮ್ಮಲ್ಲಿ ವಾಸ ಮಾಡುವಂಥ ದೇವರು. ನಿನ್ನ ಪವಿತ್ರಾತ್ಮನ ಮೂಲಕವಾಗಿ ನಮ್ಮಲ್ಲಿ ವಾಸ ಮಾಡುತ್ತಿ. ಆದ್ದರಿಂದ ನಿನ್ನನ್ನು ನಾವು ಪ್ರಾರ್ಥಿಸ್ತೇವೆ. ನಿನ್ನನ್ನು ನಾವು ಅನುಭವದಿಂದ ತಿಳಿದುಕೊಂಡಿದ್ದೇವೆ ಸ್ವಾಮಿ. ನಮ್ಮ ಹಳೆಯ ಜೀವಿತಗಳನ್ನು ನೀನು ಮಾರ್ಪಡಿಸಿ ನಮ್ಮನ್ನು ನೂತನಪಡಿಸಿದ್ದಿ. ನೀನು ಸತ್ಯ ದೇವರು ಮಾತ್ರವಲ್ಲ, ನಮ್ಮ ಆತ್ಮರಕ್ಷಕನು, ಪಾಪ ಪರಿಹಾರಕನು, ನಮಗೆ ನಿತ್ಯ ಜೀವ ಕೊಡುವಾತನು ಎಂಬುದಾಗಿ ನಿನ್ನನ್ನು ಪ್ರಕಟಿಸಿಕೊಂಡದ್ದಕ್ಕಾಗಿ ಸ್ತೋತ್ರ ಸಲ್ಲಿಸಿ ಈ ವಾಕ್ಯಗಳನ್ನು ಕೇಳಿದಂತೆ ಎಲ್ಲ ದೇವಜನರನ್ನು ನೀನು ಹೆಸರಾಗಿ ಆಶೀರ್ವದಿಸಬೇಕಾಗಿ, ಯಾವುದೇ ವಿಧವಾದಂಥ ಮಾಂತ್ರಿಕ ಶಕ್ತಿಗಳ ಮೂಲಕವಾಗಿ ಹೊಲಗದ್ದೆಗಳಿಗೆ ಮಳೆಯಾಗದೇ ಇದ್ದರೆ ಆ ಎಲ್ಲ ಹೊಲಗದ್ದೆಗಳಲ್ಲಿ ಇರುವಂಥ ಎಲ್ಲ ಮಂತ್ರದ ಶಕ್ತಿಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾಶಪಡಿಸ್ತೇನೆ. ಈ ವಾಕ್ಯ ಕೇಳಿದಂತೆ ಎಲ್ಲ ದೇವಜನರನ್ನು ನೀನು ಆಶೀರ್ವದಿಸಿ ಸಮೃದ್ಧಿಯಿಂದ ಅವರ ಕುಟುಂಬಗಳನ್ನು ತುಂಬಿಸು. ಅವರಿಗೆ ಬೇಕಾದ ಆರೋಗ್ಯ ಬಲವನ್ನು ನೀಡು. ಯಾರಿಗೆ ಶಾಂತಿ ಸಮಾಧಾನಗಳಿಲ್ಲವೋ ಅವರಿಗೆ ಶಾಂತಿ ಸಮಾಧಾನಗಳನ್ನು ಅನುಗ್ರಹಿಸು. ಅವರು ಶಾಂತಿ ಸಮಾಧಾನವನ್ನು ಕಳೆದುಕೊಳ್ಳುವುದಕ್ಕೆ ಕಾರಣವೇನೆಂಬುದನ್ನು ಅವರಿಗೆ ನೀನು ತಿಳಿಯಪಡಿಸು. ಅವರು ತಮ್ಮ ಜೀವಿತಗಳನ್ನು ಸರಿಪಡಿಸಿಕೊಂಡು ನಿನ್ನ ಕಡೆಗೆ ತಿರುಗಿಕೊಂಡು, ತಮ್ಮ ನಡತೆಯನ್ನು ತಿದ್ದಿಕೊಂಡು ನಿನ್ನ ಕಡೆಗೆ ತಿರುಗಿಕೊಂಡು ನಿನ್ನಿಂದ ಶಾಂತಿ ಸಮಾಧಾನಗಳನ್ನು, ಪಾಪ ಕ್ಷಮಾಪಣೆಯನ್ನು, ನಿತ್ಯ ಜೀವನ ಹೊಂದುವಂತೆ ಕೃಪೆ ಕೊಡು. ಮತ್ತು ಮುನ್ನಡೆಸುವ ನಿನ್ನ ಕೃಪೆಯನ್ನು ಆಧಾರ ಮಾಡಿಕೊಂಡು ಮುಂದಿನ ಜೀವಿತದಲ್ಲಿ ನಿನ್ನ ಮಹಿಮೆಗಾಗಿ ಜೀವಿಸುವುದಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಕರ್ತನಾದ ಯೇಸುವಿನ ಅತಿ ಪವಿತ್ರವೂ ಅತಿ ಅದ್ಭುತವೂ
ಆದಂಥ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. ಈ ಪ್ರಾರ್ಥನೆ ನೀನು ಕೇಳಿದ್ದೆ. ನಿನ್ನ ಪವಿತ್ರ ನಾಮಕ್ಕೆ ಅನಂತ ಕೋಟಿ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆ ಸಲ್ಲಲಿ ಯೇಸುವೇ. ಆಮೆನ್. ಬಹಳ ಧನ್ಯವಾದಗಳಯ್ಯ. ನಾವು ನಮ್ಮನ್ನು ಬಹಳ ಸೊಗಸಾಗಿ ವಾಕ್ಯದಲ್ಲಿ ಮತ್ತು ಪ್ರಾರ್ಥನೆ ನಡೆಸಿಕೊಡೋದಕ್ಕಾಗಿ ನಾವು ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಕರ್ತನು ತಮ್ಮ ನಮ್ಮ ಕುಟುಂಬವನ್ನು ನಮ್ಮ ಸೇವೆಯನ್ನು ಅತಿ ಹೆಚ್ಚಾಗಿ ಆಶೀರ್ವದಿಸಲಿ. ಧನ್ಯವಾದಗಳಯ್ಯ. ಧನ್ಯವಾದಗಳು.